ಹೇಗೋ ಇವತ್ತು ಆಚೆ ಕರ್ಕೊಂಡ್ ಬಂದಿದ್ದೇನೆ. ಇಷ್ಟು ದಿನ ಹೇಳಿ ಹೇಳಿ ಆಚೆ ಕರ್ಕೊಂಡ್ ಬಂದ್ಬಿಟ್ಟು ನೋಡಿದ್ರೆ ಇಷ್ಟು ಸ್ಪೀಡಾಗಿ ಹೋಗ್ತಿದ್ದೇನೆ. ಮೇಲೆ ಹೋಗಲೇ ಹೇಳ್ತೇಲ್ವಾ, ನಿಧಾನಕ್ಕೆ ಹೋಗು. ನಾನೆಲ್ಲ ನೋಡ್ಬಾರ್ದು. ಇವತ್ತು ಕರ್ಕೊಂಡ್ ಬಂದಿದ್ಯಲ್ಲ ಆಚೆ, ಸ್ವಲ್ಪ ಮೆಲ್ಲೆ ಹೋಗೋ. ಇದೇನಿಲ್ಲ, ಸುಮ್ನೆ ಈ ರೋಡ್ ಕರ್ಕೊಂಡ್ ಬಂದಿದ್ದೇನೆ. ಅಯ್ಯೋ, ನಮ್ಮ ಅಮ್ಮ ಅಪ್ಪ ಬಂದ್ರ ಅಂತ ಇಲ್ಲೇ ಇರು ಚಿಕನ್ ತರ್ತೀನಿ ಅಂತ ಹೇಳ್ಬಿಟ್ಟು ಕೂರ್ಸ್ಬಿಟ್ಟು ಹೋಗಿದ್ದಾರೆ. ನೋಡಿದ್ರೆ ಇಷ್ಟೊತ್ತಾಯ್ತು, ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಾಗುತ್ತೋ ಏನೋ. ಇಲ್ಲ ಸುಳ್ಳೇಳಿ ಹೋಗಿರ್ಬೇಕು. ಚಿಕನ್ ತರ್ತಾರ ಇಲ್ವಾ ಅಂತ ನೋಡ್ಬೇಕಿವತ್ತು. ತಂದಿಲ್ಲ ಅಂದ್ರೆ ನಾನಂತೂ ಮಾತಾಡಲ್ಲ ಇನ್ಮೇಲೆ ಅವ್ರ ಹತ್ರ. ಹೀಗೆ ಮಾಡೋದು ಯಾವಾಗ್ಲೂ. ಅನ್ನಾದ ಮಗುವಾದೆ ನಾನು, ಒಂದುಡ್ಗಿನೂ ಬೀಳ್ತಾ ಇಲ್ಲ. ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ಇಲ್ಲ. ಆಂಟಿರ್ನ ಲವ್ ಮಾಡೋಣ ಅನ್ಕೊಳ್ರು ಬೀಳ್ತಿಲ್ಲ. ಹುಡುಗಿರ್ ಲವ್ ಮಾಡೋಣ ಅನ್ಕೊಳ್ರು ಬೀಳ್ತಿಲ್ಲ. ಇನ್ನು ಸ್ಕೂಲ್ ಹುಡುಗಿದಾನ ಕ್ಯಾಚ್ ಹಾಕೋಣ ಅಂತ ಅಂದ್ರು ಅವರು ಬೀಳ್ತಿಲ್ಲ. ಏನ್ ಗುರು ನನ್ನ ಬಾಳು, ತೂ 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 ಹಿಂಗಾಗೋಯ್ತಲ್ಲ. ಎಂತೆಂತರೋ ಹುಡುಗಿರ್ ಬೀಳ್ತಾವ್ರೆ, ನನಗೆ ಯಾಕೆ ಬೀಳ್ತಾ ಇಲ್ಲ? ಕಮೆಂಟ್ ಮಾಡಿ, ಫಾಲೋ ಮಾಡಿ. ರಕ್ಷಿತಾ, ರಕ್ಷಿತಾ, ರಚ್ಚು, ಓ ರಚ್ಚು, ಇಲ್ಲೇ ಎಲ್ಲೋ ಬಂದಲ್ಲ ಬೈಕಲ್ಲಿ. ಎಲ್ಲೋಗ್ಬಿಟ್ಲು ಗುರು, ತಪ್ಪು ತಿಳ್ಕೊಬೇಡಿ. ಆಮೇಲೆ ಏನು ರಕ್ಷಿತನ ಇಲ್ಲಿ ಬಂದು ಹುಡುಕ್ತಾ ಇದೆಯಾ ಅಂತ. ಇಲ್ಲೇ ಯಾರೋ ಬೈಕಲ್ಲಿ ಬರೋ ತರ ಕಾಣಿಸ್ತಾ ನಂಗೆ ರಕ್ಷಿತಾ, ಅದಕ್ಕೆ ಹುಡುಕ್ತಾ ಇದೀನಿ ಅಷ್ಟೇ. ನಮ್ ರಕ್ಷು ಹಂಗೆಲ್ಲ ಯಾರು ಬೇಕಲ್ಲ ಹೋಗಲ್ವಲ್ಲ. ಮೇಬಿ ಅವ್ರ ಅಣ್ಣನ ಚಿಕ್ಕಪ್ಪನೇ ಇರ್ಬೇಕು. ರಚ್ಚು ಬೇಬಿ, ನನ್ ಬರ್ತಡೆಗೆ ನಮ್ ಮನೆಗ್ ಲೈಟ್ ಹಾಕ್ಸಿ ಅಂದೆ. ಕಂಜೂಸ್ ನನ್ ಮಗಳು ನನ್ಗೆ ಲೈಟ್ ಹಾಕಿದ್ದೇವೆ ಖರ್ಚು ಕಮ್ಮಿ ಆಗುತ್ತೆ ಅಂತ. ಅದರಲ್ಲೂ ಇನ್ನೊಂದು ತಲೆ ಮನೊಂದು ಲೈಟ್ ಇದೆಯಲ್ಲ, ಒಳ್ಳೆ ಆಂಬುಲೆನ್ಸ್ ತರ ಕಾಣ್ತೆ.